ತಾಲೂಕಿನ ಸಂತೇಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಶಿಕಲಾ ಅವರು ಸ್ವಂತ ಹಣದಲ್ಲಿ ಶಾಲೆಗೆ ಬೋರ್ವೆಲ್ ಕೊರೆಸಿ ಸೇವಾ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ. ಇದು ಇತರೆ ಶಿಕ್ಷಕರಿಗೆ ಅಂತಃಕರಣ ಎಂದು ಭಾವಿಸಬೇಕಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸೋಮವಾರ ಸಂತೇಮರೂರು ಶಾಲೆಗೆ ಭೇಟಿ ನೀಡಿ ಅತ್ಯುತ್ತಮ ಕೆಲಸ ನಿರೂಪಿಸಿರುವ ಮುಖ್ಯ ಶಿಕ್ಷಕಿ ಶಶಿಕಲಾ ಅವರನ್ನು ಇಲಾಖೆಯ ವತಿಯಿಂದ ಸತ್ಕರಿಸಿ ಮಾತನಾಡಿದ ಅವರು, ಈ ಶಾಲೆಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಕಂಡುಬರುತ್ತದೆ. ಇದನ್ನು ಅರಿತ ಶಿಕ್ಷಕಿ ಶಶಿಕಲಾ ಅವರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಒಬ್ಬರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು 80,000 ರು ಹಣವನ್ನು ಭರಿಸಿ ಕೊಳವೆ ಬಾವಿಯನ್ನು ಕೊರೆಸಿದ್ದು ಉತ್ತಮವಾಗಿಯೂ ನೀರು ಬಂದಿದೆ. ಇದರಿಂದ ಮುಂದೆ ತಲೆದೂರಬಹುದಾಗಿದ್ದ ನೀರಿನ ಬವಣೆಯನ್ನು ಈಡೇರಿಸಿಕೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಇತರೆ ಶಾಲಾ ಶಿಕ್ಷಕರು ಆಲೋಚನೆ ಮಾಡಬೇಕಿದೆ. ಇಲ್ಲಿ ಒಬ್ಬರೇ ಇಂತಹ ಮಹಾನ್ ಕಾರ್ಯವನ್ನು ನಿರೂಪಿಸಿದ್ದಾರೆ. ಸಂಘಟನಾತ್ಮಕ ಬಲದಿಂದ ಎಲ್ಲವನ್ನೂ ಸಾಧಿಸಬಹುದಾಗಿದೆ ಎಂದು ಅವರು ತಿಳಿಸಿದರು. ಶಾಲೆಗೆ ಅಗತ್ಯವಿರುವ ಇತರೆ ಸವಲತ್ತುಗಳನ್ನು ಶಶಿಕಲಾ ಅವರು ಕೋರಿಕೊಂಡಿದ್ದು ಈಗಾಗಲೇ 2.5 ಲಕ್ಷ ರು ಹಣ ಶಾಲೆಗೆ ನಿಗದಿಯಾಗಿದೆ. ಇತರೆ ಅನುದಾನದಲ್ಲಿ ಆರ್ಥಿಕ ನೆರವು ಕಲ್ಪಿಸುವ ಭರವಸೆಯನ್ನು ಅವರು ನೀಡಿದರು. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೇಮರೂರು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಶಶಿಕಲಾ ಅವರು ಮತ್ತು ಅವರ ತಂಡ ಸೇರಿ ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಅಪರೂಪದ ಕೊಳವೆ ಬಾವಿಯನ್ನು ಕೊರೆಸಿ ಭಾಳ ಮಕ್ಕಳಿಗೆ ಮತ್ತು ಶಾಲೆಗೆ ಭಾಳಷ್ಟು ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ನಾನು ಇಲಾಖೆಯ ಪರವಾಗಿ ಮತ್ತು ಪುಟಾಣಿ ಮಕ್ಕಳೆಲ್ಲರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲು ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಅರ್ಪಿಸಲಿಕ್ಕೆ ಮತ್ತು ಅವ್ರ ತಂಡಕ್ಕೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳಲ್ಲಿ ಈ ರೀತಿಯ ಅಂತಃಕರಣದ ಪ್ರೀತಿಯಿಂದ ನಮ್ಮ ಅರಕಲಗೂಡು ತಾಲೂಕಿನ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಒಬ್ಬೊಬ್ಬರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಭಾಳ ಆಸಕ್ತಿಯಿಂದ ಇಂತಹ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಆದರೆ ಖಂಡಿತವಾಗಿಯೂ ಅರಕಲಗೂಡು ತಾಲೂಕು ಎಲ್ಲದರಲ್ಲೂ ಕೂಡ ವಿದ್ಯೆಯ ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲೂ ಕೂಡ ಪೂರ್ಣ ಪ್ರಮಾಣದ ಬೆಳವಣಿಗೆಯನ್ನು ಕಾಣ್ತದೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಶಾಲಾ ಮುಖ್ಯ ಶಿಕ್ಷಕಿ ಶಶಿಕಲಾ ಮಾತನಾಡಿ, ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿಗೆ ಬಂದಾಗ ಕುಡಿಯುವ ನೀರು, ಶೌಚಾಲಯಕ್ಕೆ ನೀರಿನ ಸಮಸ್ಯೆಯನ್ನು ಗಮನಿಸಿದೆ. ನಿತ್ಯವೂ ಗ್ರಾಮ ಪಂಚಾಯಿತಿನಿಂದ ನೀರು ಬರುತ್ತದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಕಾರಣ ಅದು ಸಾಕಾಗುವುದಿಲ್ಲ. ಬೇರೆ ನೀರಿನ ಮೂಲಗಳು ಇರಲಿಲ್ಲ. ಈ ಸಲುವಾಗಿ ಕಿಂಚಿತ್ತು ಸೇವೆಯಿಂದ ಕೊಳವೆ ಬಾವಿ ಕೊರೆಸಿ ಮೋಟಾರ್ ಅಳವಡಿಸಿಕೊಂಡು ಅಗತ್ಯ ನೀರನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕೆ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯವರು ಜತೆಯಾಗಿ ನಿಂತು ಬೆಂಬಲಿಸಿದ್ದಾರೆ. ಶಾಲಾ ಕಿಟಕಿ, ಬಾಗಿಲು ದುರಸ್ತಿ ಕೆಲಸ ಕೂಡ ಆಗಬೇಕಿದೆ. ಇದನ್ನು ನನ್ನ ಮಗಳೊಂದಿಗೆ ಹೇಳಿಕೊಂಡಾಗ ಆಕೆ ವಿದೇಶದಲ್ಲಿದ್ದು 20,000 ನೀಡಿದ್ದಾಳೆ. ಇದರೊಂದಿಗೆ ಮತ್ತಷ್ಟು ಹಣ ವ್ಯಯಿಸಿ ದುರಸ್ತಿ ಕೆಲಸ ಕೈಗೊಳ್ಳುವೆ ಎಂದು ಹೇಳಿದರು. 19/12/2025 ಈ ಶಾಲೆಗೆ ಬಂದೆ. ಅನಿವಾರ್ಯತೆಯಾಗಿ ನನಗೆ ಇಲ್ಲಿಗೆ ಹಾಕಿದಾಗ ಹೋಗಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಬಂದೆ. ಆದರೆ ಇಲ್ಲಿ ಬಂದಾಗ ನನಗೆ ನೀರಿನ ಸಮಸ್ಯೆ ಮೊದಲು ಕೇಳಿಬಂತು. ಹಾಗಾಗಿ ನೋಡೋಣ, ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಸರ್ಗೆ ಹೇಳಿದೆ. ಸರ್, ನೋಡೋಣ, ಕೊರ್ಸೋದಕ್ಕೆ ವ್ಯವಸ್ಥೆ ಮಾಡಿ, ನನ್ನ ಕೈಲಿಂದ ಆದಷ್ಟು ಸಹಾಯವನ್ನು ಮಾಡ್ತಿದ್ದೀನಿ. ಹಾಗಾಗಿ ನೀರಿನ ಸಮಸ್ಯೆಯನ್ನು ಮೊದಲು ನೀಗ್ಸೋಣ ಅಂತ ಹೇಳಿಬಿಟ್ಟು ನಾನು ಈ ಬೋರ್ವೆಲ್ಲಿಗೆ ಪ್ರಯತ್ನ ಅದೇನೋ ಖುಷಿನ ಏನೋ ನೀರು ಚೆನ್ನಾಗಿ ಬಂತು. ಎಲ್ಲ ಮಕ್ಕಳಿಗೂ ಸಹ ನೀರಿನ ಒಂದು ಸಂತೃಪ್ತಿಯಾಗಿದೆ. ಈಗ ನಮ್ಮ ಶಾಲೆ ಒಂದು ಮುಂದಿನ ಒಂದು ಯಶಸ್ಸನ್ನು ಕಾಣಬೇಕು ಅಂತೇಳಿ ನಿಮಗೆಲ್ಲರ ಸಹಕಾರ ಬೇಕು ಅಂತೇಳಿ ಮಾತನ್ನು ಶಿಕ್ಷಣ ಸಂಯೋಜಕ ಯೋಗೇಶ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರವಿ ಮಾತನಾಡಿದರು. ಶಿಕ್ಷಕರಾದ ಇಂದ್ರೇಗೌಡ, ಓದೇಶ್, ಪಾಂಡುರಾಜನ್, ಓಬಳೇಶ, ಮಹೇಶ್, ವಸಂತಕುಮಾರ್, ರೇಖಾ, ಶೈಲಾ ಇತರರು ಇದ್ದರು. ನನ್ನ ಹೆಸರು ಅಮಿತ್ ಎಸ್ಆರ್. ನಾನು ಓದುತ್ತಿರುವ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೇಮರೂರು. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶಶಿಕಲಾ ಮೇಡಮ್ ರವರು ನಮ್ಮ ಶಾಲೆಗೆ ಬಂದು ಒಂದು ಎರಡು ದಿನನಾದಂತಹ ತಕ್ಷಣವೇ ನಮ್ಮ ಶಾಲೆಗೆ ಒಂದು ನೀರಿನ ಸಮಸ್ಯೆ ಇರುವುದಕ್ಕೆ ಅವರು ಕೊಳವೆ ಬಾವಿಯನ್ನು ಕೊರೆಸಿದ್ದಾರೆ. ಅದರಿಂದ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಿದೆ. ಅದರ ನಮ್ಮ ಮುಖ್ಯೋಪಾಧ್ಯಾಯರಂತಹ ಶಶಿಕಲಾ ಮೇಡಮ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗಾಗಿ ನಮ್ಮದೇ ಒಂದಿದೆ ಅಂತಂದಮೇಲೆ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಈಗ ನಮ್ಮ ಕಾಂಪೌಂಡಲ್ಲಿ ಇರೋದ್ರಿಂದ ಬೇರೆ ಯಾರ್ದು ಅದ್ರ ಬಗ್ಗೆ ಇದಿರಲ್ಲ.
ಸಂತೋಷ ಆಯ್ತು. ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಸ್ವಲ್ಪ ಶಾಲಾ ಕ್ಲೀನ್ ಕಿಟಕಿಗಳೆಲ್ಲ ಹೋಗಿದೆ ಸರ್. ನಿಮ್ಮ ಅನುದಾನದಲ್ಲಿ ಯಾವುದಾದ್ರೂ ಸ್ವಲ್ಪ ಹಾಕ್ಸ್ಕೊಟ್ರೆ ಅನುಕೂಲ ಆಗುತ್ತೆ, ಮಾಡ್ಸೋಣ ಅಂತ. ಸ್ವಲ್ಪ ಅದೊಂದು ಇರಲಿ ಸರ್. ಎಷ್ಟೊಂದು 2 ಲಕ್ಷ ರೂಪಾಯಿ ಆದ್ರೆ ಆಗುತ್ತಾ? ಸರ್ ಆಗುತ್ತೆ ಸರ್, ಹೌದು ಸರ್. ಅವರಿಗೆ ಅವರು ಸರಿ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ಅಮ್ಮ ಈ ಥರ ಇದೆಯಾ ಗೌರ್ಮೆಂಟ್ ಶಾಲೆ ಅಂದರೆ ಸ್ವಲ್ಪ ಬೇಜಾರಾಗುತ್ತಮ್ಮ ಅಂತ ಹೇಳ್ಬಿಟ್ಟು ಕಿಟಕಿಗೆಲ್ಲ ರಿಪೇರಿಗೆ ಹಾಕಿದ್ದಾರೆ ಅವ್ರು ಓದಿ ಗೌರ್ಮೆಂಟ್ ಶಾಲೆನಲ್ಲ ಪ್ರೈವೇಟಾ? ಸರ್. ಅವ್ಳು ಪ್ರೈವೇಟಲ್ಲಿ ಓದಿಸಿದೆ ನಾನು. ವಿದ್ಯಾರಾಜ್